ಪ್ರೈಸ್ ದ ಲಾರ್ಡ್. ಕರ್ತನು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಎಲ್ಲರೂ ಸಂತೋಷವಾಗಿದ್ದೀರಾ ಯೇಸುವಿನ ನಾಮದಲ್ಲಿ ಎಂದು ನಾನು ನಂಬುತ್ತೇನೆ. ಈ ದಿನಕ್ಕಾಗಿ ತೆಗೆದುಕೊಂಡಂತಿರುವಂಥ ವಾಕ್ಯ, ಊಟದಿಂದ ಮನುಷ್ಯನು ಕೆಡುವುದಿಲ್ಲ ಎನ್ನುವ ವಾಕ್ಯ. ಬನ್ನಿರಿ, ಕರ್ತನ ನಾಮ ಮಹಿಮೆ ಪಡಿಸುತ್ತಾ ವಾಕ್ಯಗಳ ಕಡೆಗೆ ಹೋಗೋಣ. ಬನ್ನಿರಿ ದೇವರ ಮಕ್ಕಳೇ, ಎಲ್ಲರೂ ಕಣ್ಗಳನ್ನು ಮುಚ್ಚಿ ಆತನನ್ನು ಮಹಿಮೆ ಪಡಿಸೋಣ. ದೇವರ ಸಾನ್ನಿಧ್ಯ ನಮಗೆ ಬೇಕು. ಆತನ ಸಾನ್ನಿಧ್ಯದೊಂದಿಗೆ, ಪರಿಶುದ್ಧಾತ್ಮನ ಆಳ್ವಿಕೆಯೊಂದಿಗೆ ನಾನು ಈ ಸೇವೆ ಮಾಡೋಕ್ಕಾಗೋದು. ನೀವು ಈ ಸೇವೆಯಲ್ಲಿ ಈ ವಾಕ್ಯಗಳ ಮೂಲಕವಾಗಿ ಯಾವ ರೀತಿ ನಿಮ್ಮನ್ನು ಸಮರ್ಪಿಸುತ್ತೀರೋ ಆ ರೀತಿ ಪರಿಶುದ್ಧಾತ್ಮ ನಿಮ್ಮನ್ನು ನಡೆಸುವವರಾಗಿದ್ದಾರೆ. ಬನ್ನಿರಿ, ಪ್ರಾರ್ಥಿಸೋಣ, ಆರಾಧಿಸೋಣ. ಕರ್ತನೇ, ಸ್ತೋತ್ರ 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 ಸ್ತೋತ್ರ. ಕರ್ತನ ನಾಮ ಮಹಿಮೆ ಹೊಂದಲಿ ಯೇಸಪ್ಪ, ಕರ್ತನ ನಾಮ ಮಹಿಮೆ ಹೊಂದಲಿ. ಸ್ತೋತ್ರ 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 ಸ್ತೋತ್ರ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿಮಗೆ. ನನ್ನ ಕರಗಳ ಎತ್ತಿಂದು ನಿಮ್ಮನ್ನೇ ಆರಾಧಿಪೆ. ಸ್ತುತಿಗೆ ಯೋಗ್ಯನು, ಮಹಿಮೆ ನಿಮಗೆ. ನನ್ನ ಕರಗಳ ಎತ್ತಿಂದು ನಿಮ್ಮನ್ನೇ ಆರಾಧಿಪೆ. ನೀವುನ್ನತ ಅದ್ಭುತವ ಮಾಡುವೆ, ನಿನ್ನ ಹಾಗೆ ಯಾರು ಇಲ್ಲ, ನಿನ್ನ ಹಾಗೆ ಯಾರು ಇಲ್ಲ. ಬಾ ಪವಿತ್ರಾತ್ಮನೇ, ನಿನ್ನ ಪ್ರಸನ್ನತೆ ಬೇಡುವೆನು. ಅಭಿಷೇಕದಿಂದ ನನ್ನನ್ನು ತುಂಬಿಸಿ ನೀ ಆಳ್ವಿಕೆ ಮಾಡು ಯೇಸುವೇ. ಜೀವನದಿ ನೀನೇ ದಾಹನಿಗೊಂಬುಗಿಯೇ, ಆಲೋಚನಾ ಕರ್ತನೇ ನೀ ಆಳ್ವಿಕೆ ಮಾಡು. ವೆಲ್ಕಮ್ ಹೋಲಿ ಸ್ಪಿರಿಟ್, we are in your presence. Fill us with your power, live inside of me. Thank you Jesus, thank you Lord. ನಿಮ್ಮ ಪ್ರಸನ್ನತೆಗಾಗಿ ಸ್ತೋತ್ರ ಯೇಸಪ್ಪ. ವಾಕ್ಯದ ಪ್ರಕಾರವಾಗಿ ಉಚ್ಚರಿಸಿ ಮಾತನಾಡಲು ಪರಿಶುದ್ಧಾತ್ಮನು ನನ್ನನ್ನು ಅಭಿಷೇಕದಲ್ಲಿ ತುಂಬಿಸಲಿ ಕರ್ತಾವೆ. ಯೇಸುವೇ ಸ್ತೋತ್ರ. ನಿನ್ನ ನಾಮ ಮಾತ್ರ ಮಹಿಮೆ ಹೊಂದಿಸಬೇಕಪ್ಪ. ನಾನನ್ನು ತಗ್ಗಿಸಿ ನನ್ನನ್ನು ಒಪ್ಪಿಸಿಕೊಡುತ್ತಿದ್ದೇನೆ. ಆಶೀರ್ವದಿಸು, ಅನುಗ್ರಹಿಸು. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕು, ನನ್ನ ಜೀವವುಳ್ಳ ತಂದೆಯೇ. ಆಮೇಲೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬನ್ನಿರಿ, ವಾಕ್ಯದ ಕಡೆಗೆ ಹೋಗೋಣ. ಪೀಠಿಕೆ ಏನಂತ ಹೇಳಿದರೆ, ಊಟದಿಂದ ಮನುಷ್ಯ ಕೆಡೋದಿಲ್ಲ ಅಂತ. ಈ ಸಬ್ಬ ದಿನ ನಾವು ಊಟದಿಂದ ಮನುಷ್ಯನು ಕೆಡುವುದಿಲ್ಲ ಎನ್ನುವ ವಾಕ್ಯದ ಪ್ರಕಾರವಾಗಿ ಈ ದಿನ ನಾವು ಆಲೋಚನೆ ತೆಗೆದುಕೊಳ್ತಾ ಇದ್ದೀವಿ. ಬನ್ನಿ ಓದಿಕೊಳ್ಳೋಣ, ಬರೆದಿಟ್ಕೊಳ್ಳಿ. ಮಾರ್ಕ್ 7, 5, 6, 7ರಲ್ಲಿ ಏನು ಇಲ್ಲಿ ಮಾತಾಡ್ತಾ ಇದ್ದಾರೆ ಯೇಸು ಸ್ವಾಮಿ ಅಂತ ನೋಡೋಣವೇ. ಬನ್ನಿ ಓದಿಕೊಳ್ಳೋಣ. ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯದಂತೆ ಯಾಕೆ ನಡೆದುಕೊಳ್ಳುವುದಿಲ್ಲ, ಮೈಲಿಗೆ ಕೈಯಿಂದ ಯಾಕೆ ಆಹಾರ ತೆಗೆದುಕೊಳ್ಳುತ್ತಾರೆ ಎಂದು ಕೇಳಿದರು ಅಲ್ಲಿರುವ ಶಾಸ್ತ್ರಿಗಳು. ಆಗ ದೇವರು ಉತ್ತರ ಕೊಡ್ತಾ ಇದ್ದಾರೆ, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಯಾವ ರೀತಿ ಪ್ರವಾದಿಸಿದ್ದಾರೆ ಯೆಶಾಯ? ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ ಅಂತ ಯೆಶಾಯನು ಇಲ್ಲಿ ನುಡಿದಂಥ ವಾಕ್ಯ. ಯೇಸುಸ್ವಾಮಿ ಶಾಸ್ತ್ರಿಗಳ ಹತ್ರ ಮಾತಾಡ್ತಾ ಇದ್ದಾರೆ. ಹಾಗಾದರೆ ದೇವರ ಮಕ್ಕಳೇ, ನಾವು ಮನಸ್ಸು ಸಹಿತ ದೇವರನ್ನು ಸ್ತುತಿಸಿ ಕೊಂಡಾಡ್ತಾ ಇದ್ದೀವ? ಮನಸ್ಸು ಸಹಿತ ಆತನನ್ನು ಪ್ರೀತಿ ಮಾಡ್ತಾ ಇದ್ದೀವ? ನಮ್ಮ ಆತ್ಮದಲ್ಲಿ ಆತನನ್ನು ಪ್ರೀತಿ ಮಾಡ್ತಾ ಇದ್ದೀವ ಅನ್ನುವುದೇ ನಾವು ಪರೀಕ್ಷೆ ಮಾಡಿ ನೋಡಿಕೊಳ್ಳಬೇಕು. ಅದೇ ಇಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇರೋದು, ಯೆಶಾಯನು ಕರೆಕ್ಟಾಗಿ ನಿಮ್ಮ ಬಗ್ಗೆ ಮಾತನಾಡಿದ್ದಾನೆ.
ನೀವು ಜನರ ಮಾತಿನಂತೆ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನ್ನಿಂದ ದೂರವಾಗಿದೆ. ಕಾರಣ ಆತ್ಮದಲ್ಲಿ, ಮನಸ್ಸಿನಲ್ಲಿ ದೇವರನ್ನು ಕೊಂಡಾಡ್ತಾ ಇಲ್ಲ, ದೇವರನ್ನು ಪ್ರೀತಿ ಮಾಡ್ತಾ ಇಲ್ಲ. ಅವರ ಮನಸ್ಸು ಒಂದು ಕಡೆ, ಆತ್ಮ ಒಂದು ಕಡೆ, ಆತ್ಮದಲ್ಲಿ ಮನಸ್ಸು ಒಂದು ಕಡೆ. ಅವರು ಯೋಚಿಸಿ ಚಿಂತಿಸಿ ಆರಾಧನೆ ಮಾಡುತ್ತಾ ದೇವರನ್ನು ಮಹಿಮೆ ಪಡಿಸ್ತಾ ಇರೋದು ಬೇರೊಂದು ಥರ. ದೇವರಿಗೆ ಅದು ಬೇಕಾಗಿಲ್ಲ. ಒಂದೇ ಮನಸ್ಸಿನಿಂದ ಆತ್ಮದಲ್ಲಿ ಆತನನ್ನು ಪ್ರೀತಿ ಮಾಡಬೇಕೆನ್ನುವುದೇ ದೇವರಿಗೆ ಇಷ್ಟ, ದೇವರ ಮಕ್ಕಳೇ. ಹಾಗಾದರೆ ಇದೇ ವಾಕ್ಯದಲ್ಲಿ ನಾವು ಓದಿಕೊಳ್ಳೋಣ. ಇಲ್ಲಿ ಯೇಸು ಸ್ವಾಮಿ ಹೇಳುತ್ತಾ ಇರೋದು ದೇವರ ಆಜ್ಞೆ ಪಾಲಿಸಬೇಕು ಅನ್ನುವುದೇ. ತಂದೆ ತಾಯಿಗಳನ್ನು ಸನ್ಮಾನಿಸಬೇಕು, ಅವರನ್ನು ದೂಷಿಸಬಾರದು, ಕಿವಿಗೊಟ್ಟು ಕೇಳಿರಿ ಅಂತ ದೇವರು ಈ ವಾಕ್ಯಗಳ ಮೂಲಕವಾಗಿ ಮಾತನಾಡಿದ್ದು. ಈಗ ನಾವು ಇನ್ನೂ ಮತ್ತೆ ಓದಿಕೊಳ್ಳೋಣ. 7 ನೋಡಿ, 7:14-15 ಈ ರೀತಿಯಾಗಿ ಬರೆದಿದೆ. ಆಮೇಲೆ ಯೇಸು ಜನರ ಗುಂಪನ್ನು ತಿರುಗಿ ಹತ್ತಿರಕ್ಕೆ ಕರೆದು, ಎಲ್ಲರೂ ಕಿವಿಗೊಟ್ಟು ನನ್ನ ಮಾತನ್ನು ಕೇಳಿರಿ. ಎಲ್ಲ ಮಕ್ಕಳನ್ನು, ಎಲ್ಲ ಜನಸಂಖ್ಯೆಯಲ್ಲಿ ಕೂಡಿರ್ತಾರಲ್ಲ ಯೇಸು ಸ್ವಾಮಿ ಬೋಧನೆಯನ್ನು ಕೇಳೋದಕ್ಕೆ, ಅವರೆಲ್ಲರನ್ನು ಕಿವಿಗೊಟ್ಟು ಬನ್ನಿ, ಇಲ್ಲಿ ಕಿವಿಗೊಟ್ಟು ಕೇಳಿರಿ. ತಿಳ್ಕೊಳ್ರಿ, ಹೊರಗಿನಿಂದ ಮನುಷ್ಯನೊಳಕ್ಕೆ ಹೋಗಿ, ಆಚೆಯಿಂದ ನಾವೇನು ತಗೊಂಡು ಮಾತಾಡ್ತೀವಿ ಅದನ್ನು, ಹೊರಗಿನಿಂದ ಮನುಷ್ಯನೊಳಕ್ಕೆ ಹೋಗಿ ಅವನನ್ನು ಹೋಲೆ ಮಾಡತಕ್ಕದ್ದು ಒಂದೂ ಇಲ್ಲ. ಆಚೆಯಿಂದ ಬರುವುದು ತೆಗೆದುಕೊಂಡು ಒಳಗಡೆ ಹೋಗೋದು ಒಂದು ಹೋಲೆ ಮಾಡೋದಿಲ್ಲ. ಆದರೆ ಮನುಷ್ಯನೊಳಗಿಂದ ಹೊರಡುವವುಗಳೇ ಮನುಷ್ಯರನ್ನು ಹೋಲೆ ಮಾಡುವಂಥವುಗಳಾಗಿವೆ ಎಂದು ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹಾಗಾದರೆ ಏನು ದೇವರ ಮಕ್ಕಳೇ, ನೀವು ಏನು ಅರ್ಥ ಮಾಡಿಕೊಳ್ಳ್ರಿ. ಅದರಲ್ಲಿ ನೀವು ಏನೇನು ತಪ್ಪುಗಳನ್ನು ಮಾಡಿದ್ದೀರೋ, ಏನೇನು ಈ ಬಾಯಲ್ಲಿ ನುಡಿದಿದ್ದೀರೋ, ಕಣ್ಗಳಲ್ಲಿ ನೋಡಿದ್ದೀರೋ, ಕಿವಿಗಳಲ್ಲಿ ಕೇಳಿಸಿಕೊಂಡಿದ್ದೀರೋ, ಆಲ್ರೆಡಿ ನಿಮ್ಮ ಮನಸ್ಸಿನಲ್ಲಿ ಇದೆ ಅದು. ಅದಕ್ಕೆ ನೀವು ಪರಿಶೋಧನೆ ಮಾಡಿ ನಿಮ್ಮನ್ನು ಶುದ್ಧೀಕರಿಸ್ಕೊಳ್ತಾ ಇರಬೇಕು ಅನ್ನುವುದೇ ಪೇತ್ರನು ಎಲ್ಲರೂ ಮಾತಾಡ್ತಾರೆ, ಶಿಷ್ಯರುಗಳು ಮಾತನಾಡಿರುವುದು. ಹಾಗಾದರೆ ಇಲ್ಲಿ ಯೇಸು ಸ್ವಾಮಿ ಹೊರಗಿನಿಂದ ನೀನು ತೆಗೆದುಕೊಳ್ಳುವುದರಿಂದ ನೀನು ಹೋಲೆ ಆಗೋದಿಲ್ಲ, ಒಳಗಿನಿಂದ ಆಚೆ ಬರ್ತದಲ್ಲ ಅದೇ ನಿನ್ನನ್ನು ಕೆಡಿಸೋದು, ಹೋಲೆ ಮಾಡೋದು ಅಂತ ಯೇಸು ಸ್ವಾಮಿ ಇಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗಾದರೆ ನಾವು ಒಳಗಿನಿಂದ ನಾವು ಯಾವ ರೀತಿ ನಡ್ಕೊಳ್ತಾ ಇದ್ದೀವಿ, ನಮ್ಮ ಸ್ವಭಾವದಲ್ಲಿ, ನಮ್ಮ ಮಾತಿನಲ್ಲಿ, ನಮ್ಮ ನಡೆನುಡಿಗಳಲ್ಲಿ, ಇದರಲ್ಲೆಲ್ಲ ನಾವು ಚೆಕ್ ಮಾಡಬೇಕು ದೇವರ ಮಕ್ಕಳೇ. ಅದಕ್ಕೆ ಯೇಸು ಸ್ವಾಮಿ ಇಲ್ಲಿ ಮಾತಾಡ್ತಾ ಇರೋದು. ನೋಡಿ, ಓದಿಕೊಳ್ಳೋಣ. ಮತ್ತೆ ಮತ್ತಾಯ 15, ಮತ್ತೆ ಈ ವಾಕ್ಯಕ್ಕೆ ಓದಿಕೊಳ್ಳೋಣ. ತೆಗೆದುಕೊಳ್ಳ್ರಿ, ಮತ್ತಾಯ 15:19 ಇಲ್ಲಿ ಯೇಸು ಸ್ವಾಮಿ ಏನು ಮಾತಾಡ್ತಾ ಇದ್ದಾರೆ ಅಂತ ನೋಡಿಕೊಳ್ಳೋಣ ದೇವರ ಮಕ್ಕಳೇ. ಅರ್ಥ ಆಯ್ತಾ? ಓದಿಕೊಳ್ಳೋಣ. 19 ಓದಿಕೊಳ್ಳೋಣ, ತೆಗೆದುಕೊಳ್ಳಿ, ಇಲ್ಲದಿದ್ದರೆ ಬರೆದಿಟ್ಕೊಳ್ಳಿ. ಅರ್ಥ ಆಯ್ತಾ? ಇಲ್ಲಿ ಯೇಸು ಸ್ವಾಮಿ 15:19 ನೋಡಿ, ಇಲ್ಲಿ ಏನು ಹೇಳ್ತಾ ಇದ್ದಾರೆ. ಹೇಗೆಂದರೆ, ನೀವು ಒಳಗಿನಿಂದ ಬರೋದು ಹೋಲೆ ಆಗೋದಿಲ್ಲ, ಕೆಡಿಸೋದಿಲ್ಲ. ಆಚೆಯಿಂದ ನೀವು ಏನೇನು ತೆಗೆದುಕೊಳ್ತೀರೋ ಅದು ನಿಮ್ಮನ್ನು ನಾಶಪಡಿಸ್ತದೆ ಅಂತ. ನಾವು ಮೊದಲಿನಿಂದ ಆಚೆ ಬರೋದೆಲ್ಲ ನೋಡಿ ಲೋಕದ ರೀತಿಯಲ್ಲಿ ಎಲ್ಲ ತೆಗೆದುಕೊಂಡು ನಾವು ನಾಶವಾಗ್ಬಿಟ್ಟಿದ್ದೀವಿ. ನಾವು ಪಾಪ ಮಾಡಿದ್ದೇವೆ. ನಾವು ದೇವರ ಹತ್ರ ಮತ್ತೆ ಪರಿಶೋಧನೆ ಮಾಡಿ ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ನಾವು ಪರಿಶುದ್ಧರಾಗಿರತಕ್ಕಾಗಿ ಶುದ್ಧೀಕರಿಸ್ಕೊಂಡಿದ್ದೀವಿ. ಅದಕ್ಕೆಲ್ಲ ಯೇಸು ಸ್ವಾಮಿ ಲೋಕಕ್ಕೆ ಬಂದಿದ್ದು. ಹಾಗಾದರೆ ಮತ್ತೆ ಮತ್ತಾಯ 15:19 ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ. ಹೇಗೆಂದರೆ, ಮನಸ್ಸಿನೊಳಗಿನಿಂದ ಕೆಟ್ಟ ಆಲೋಚನೆ, ಕೊಲೆ, ಆದರ, ಸೂರೆಗಾರಿಕೆ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು ಹೊರಟು ಬರುತ್ತವೆ. ಮನುಷ್ಯನನ್ನು ಕೆಡಿಸುವಂಥವುಗಳು ಇವೆ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನಾವು ಕೆಟ್ಟ ಮಾತು ಮಾತಾಡಿರ್ತೀವಿ, ಕೆಟ್ಟದನ್ನು ನೋಡಿರ್ತೀವಿ, ಸುಳ್ಳೆಗಾರಿಕೆ ಮಾಡಿರ್ತೀವಿ, ಇನ್ನೊಬ್ಬರು ಗಂಡನನ್ನು ಆಸೆ ಪಟ್ಟಿರ್ತೀವಿ, ಇಲ್ಲ ಮತ್ತೊಬ್ಬರ ಹೆಂಡತಿಯನ್ನು ಆಸೆ ಪಟ್ಟಿರ್ತಾರೆ ಗಂಡಸರು. ಕೊಲೆ ಮಾಡಿರ್ತೀವಿ, ಸಿಸ್ಟರ್ ನಾನು ಕೊಲೆ ಮಾಡಿಲ್ಲ ಸಿಸ್ಟರ್ ಅಂತ ಯಾರೂ ಹೇಳೋಕ್ಕಾಗೋದಿಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಬಾಯಿಂದ ಮಾತುಗಳನ್ನು ಚುಚ್ಚಿ ಮಾತನಾಡುವ ಒಂದೊಂದು ಶಬ್ದವು ಒಬ್ಬರನ್ನು ಕೊಲೆ ಮಾಡುವುದಕ್ಕೆ ಸಮಾನವಾಗುತ್ತದೆ ದೇವರ ಮಕ್ಕಳೇ. ಅದಕ್ಕೆ ನಾವು ಮಾತನಾಡುವುದು, ನೋಡುವುದು, ಕೇಳಿಸಿಕೊಳ್ಳುವುದು, ಚಿಂತಿಸುವುದು ಎಲ್ಲ ಯೋಚನೆ ಮಾಡಿ ನಡೆದುಕೊಳ್ಳಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಹಾಗಾದರೆ ಮನುಷ್ಯನನ್ನು ಕೆಡಿಸುವಂಥವುಗಳು ಇವೆ. ಆದರೆ ಕೈ ತೊಳ್ಕೊಳ್ಳದೆ ಊಟ ಮಾಡುವುದು ಮನುಷ್ಯನನ್ನು ಕೆಡಿಸುವುದಿಲ್ಲ. ಅರ್ಥ ಆಯ್ತಾ ದೇವರ ಮಕ್ಕಳೇ? ಮನುಷ್ಯನು ಕೈ ತೊಳ್ಕೊಳ್ಳದೆ ಊಟ ಮಾಡೋದು
ಅದು ಕೆಡಿಸೋದಿಲ್ಲ. ಏನು ಕೆಡಿಸೋದಿಲ್ಲ? ಮನುಷ್ಯನನ್ನು ಕೆಡಿಸೋದಿಲ್ಲ ಅಂತ ಇಲ್ಲಿ ಯೇಸು ಸ್ವಾಮಿ ಮಾತಾಡ್ತಾ ಇರೋದು. ಅರ್ಥ ಆಯ್ತಾ? ಅದೇ 15:10 ದೇವರು ಮಾತಾಡ್ತಾ ಇದ್ದಾರೆ, ಓದಿಕೊಳ್ಳೋಣ ನೋಡಿ. ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ. ಆಮೇಲೆ ಯೇಸು ಜನರ ಗುಂಪನ್ನು ಹತ್ತಿರಕ್ಕೆ ಕರೆದು, ಕಿವಿಗೊಟ್ಟು ಕೇಳ್ರಿ, ತಿಳ್ಕೊಳ್ರಿ. ಬಾಯೊಳಗೆ ಹೋಗುವಂಥದ್ದು ಮನುಷ್ಯನನ್ನು ಓಳೆ ಮಾಡುವುದಿಲ್ಲ, ಬಾಯೊಳಗಿಂದ ಹೊರಡುವಂಥದ್ದೇ ಮನುಷ್ಯನನ್ನು ಓಳೆ ಮಾಡೋದು ಅಂತ ಹೇಳಿಬಿಟ್ಟು ಇಲ್ಲಿ 15:19 ಯೇಸು ಸ್ವಾಮಿ ಹೇಳ್ತಾ ಇರೋದು, ನೀನು ಏನೇನು ಲೋಕದಲ್ಲಿ ತಪ್ಪನ್ನು ಮಾಡಿದೆ ಎಲ್ಲ ಒಳಗಡೆ ತೊಗೊಂಡ್ಬಿಟ್ಟಿದೀಯ. ಆ ಪಾಪ ಒಳಗಡೆ ಇದೆ. ಅದು ಆ ಪಾಪ ಯಾವುದು? ಆಲೋಚನೆ, ಕೊಲೆ, ಸುಳ್ಳುಗಾರಿಕೆ, ಆದರ, ಕಳ್ಳತನ, ಸುಳ್ಳು ಸಾಕ್ಷಿ, ಬೈಗಳು, ಇನ್ನೊಬ್ಬರನ್ನ ಬೈಯೋದು, ಕೆಟ್ಟದಾಗಿ ನೋಡೋದು, ಇದನ್ನೆಲ್ಲ ನಾವು ಆಲ್ರೆಡಿ ತೆಗೆದುಕೊಂಡಿದ್ದೀವಿ. ಅದಕ್ಕೆ ಯೇಸು ಸ್ವಾಮಿ ಶಿಲುಬೆಯಲ್ಲಿ ಜಜ್ಜಲ್ಪಟ್ಟಿದ್ದು. ಪಾಪಗಳನ್ನು ನಾವು ಪರಿಶುದ್ಧರಾಗಿ ಜೀವನ ಮಾಡೋದಕ್ಕೆ ನಾವು ಶುದ್ಧೀಕರಿಸ್ಕೊಳ್ಬೇಕು ಅಂತ. ಅರ್ಥ ಆಯ್ತಾ ದೇವರ ಮಕ್ಕಳೇ? ನೀನು ಕೈ ತೊಳ್ಕೊಳ್ಳೋದೆ ಊಟ ಮಾಡೋದು ಅದು ನಿನ್ನನ್ನು ಕೆಡಿಸೋದಿಲ್ಲ. ಅರ್ಥ ಆಯ್ತಾ? ನಿನ್ನ ನಡೆ ನುಡಿ, ನೀನು ಕೈ ತೊಳ್ಕೊಳ್ಳೋದಿಲ್ಲ ಊಟ ಮಾಡ್ಬೋದು. ನಿನ್ನ ನಡೆ ನುಡಿ ಎಲ್ಲ ಸರಿ ಇರಬೇಕು. ಅರ್ಥ ಆಯ್ತಾ ದೇವರ ಮಕ್ಕಳೇ? ಈ ದಿನ ಊಟದಿಂದ ಮನುಷ್ಯನು ಕೆಡುವುದಿಲ್ಲ. ಕೈ ತೊಳ್ಕೊಳ್ಳೋದೆ ಊಟ ಮಾಡೋದು ಮನುಷ್ಯನನ್ನು ಕೆಡಿಸೋದಿಲ್ಲ. ಪಾಪ ನಿನ್ನೊಳಗೆ ಇರುವುದು. ನೀನು ಆಚೆಯಿಂದ ಏನೇನು ಮೊದಲೇ ತೆಗೆದುಕೊಂಡಿದ್ದೀಯೋ ಅದು ಬಂದು ಬಾಯಿಂದ ನಿನ್ನಿಂದ ಆಚೆ ತೆಗೆದುಕೊಂಡು ಬರುತ್ತದೆ. ಅದೇ ತಪ್ಪು ಆಚೆ ತಗೊಂಡು ಬರುತ್ತೆ. ಮಾತಾಡ್ತೀರಾ, ಕೆಟ್ಟದಾಗಿ ನೋಡ್ತೀರಾ, ಕೆಟ್ಟದಾಗಿ ಯೋಚನೆ ಮಾಡ್ತೀರಾ, ಇದೆಲ್ಲ ನಡೆಯೋದು ಅದರಿಂದನೇ. ಅದಕ್ಕೇ ಯೇಸು ಸ್ವಾಮಿ ಈ ರೀತಿ ನೀವು ಮಾಡಬಾರ್ದು ಅಂತ ಇಲ್ಲಿ ನಮಗೆ ಬೋಧಿಸ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ವಾಕ್ಯಗಳ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕೆನ್ನುವುದೇ ದೇವರ ಆಸೆ, ನನ್ನ ಆಸೆ ಸಹ. ನಾವೆಲ್ಲರೂ ಕೂಡಿ ಈ ವಾಕ್ಯದ ಪ್ರಕಾರವಾಗಿ ನಾವು ನಡ್ಕೊಳ್ಬೇಕು, ನಂಬಿಕೆಯಿಂದ ಇರಬೇಕು, ಭಯಭಕ್ತಿಯಿಂದ. ಪರಲೋಕ ರಾಜ್ಯ ನಮಗೆ ಬೇಕಂದರೆ ಭಯಭಕ್ತಿಯಿಂದ ಆತನ ವಾಕ್ಯಗಳನ್ನು, ಆತನ ಕಟ್ಟಳೆಗಳನ್ನು ನಾವು ಪಾಲಿಸಿ ನಡೆಯುವವರಾಗಿರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ಈ ವಾಕ್ಯದ ಪ್ರಕಾರವಾಗಿ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ಬನ್ನಿ ಕೊನೆಯದಾಗಿ ಆತನ ನಾಮ ಮಹಿಮೆ ಪಡಿಸೋಣ. ಹಲ್ಲೆಲೂಯ. ಈ ಎಲ್ಲ ವಾಕ್ಯಗಳು ನೀವು ಧ್ಯಾನ ಮಾಡಬೇಕು ದೇವರ ಮಕ್ಕಳೇ ದಿನ. ಅರ್ಥ ಆಯ್ತಾ? ಬನ್ನಿರಿ ಆತನ ನಾಮ ಮಹಿಮೆ ಪಡಿಸೋಣ. ಕರ್ತನೇ ಸ್ತೋತ್ರಪ್ಪ, ಈ ವಾಕ್ಯಕ್ಕಾಗಿ ಸ್ತೋತ್ರ ದೇವನೇ. ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ, ನಿನ್ನ ನಾಮ ಮಹಿಮೆ ಹೊಂದಲಿ ಕರ್ತಾವೆ. ಸ್ತೋತ್ರ 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 ಸ್ತೋತ್ರ. ಸ್ತುತಿಗೆ ಪಾತ್ರನು ನೀನಾಗಿದೆಯ ದೇವನೇ. ನಿನ್ನ ಸಾನ್ನಿಧ್ಯದಿಂದ ತುಂಬಿಸಪ್ಪ, ಸಾನ್ನಿಧ್ಯದಿಂದ ನಮ್ಮನ್ನು ತುಂಬಿಸು ಕರ್ತಾವೆ. ಯೇಸುವೇ ಸ್ತೋತ್ರ ಸ್ತೋತ್ರ ಸ್ತೋತ್ರ. ಪರಲೋಕದಲ್ಲಿರುವ ತಂದೆ, ಪರಿಶುದ್ಧವಾದ ನಿನ್ನ ನಾಮ, ಭೂಲೋಕದಲ್ಲಿಯೂ ನಮ್ಮಲ್ಲಿಯೂ ದೇವಾ ನಿನ್ನತಿ ಮಾಡುವೆವು. ಭೂಲೋಕದಲ್ಲಿಯೂ ನಮ್ಮಲ್ಲಿಯೂ ದೇವಾ ನಿನ್ನ ಚಿತ್ತ ನೆರವೇರಬೇಕು. ಆರಾಧಿಸುವೆ ನಿಮ್ಮನ್ನು, ಆರಾಧಿಸುವೆ ನಿಮ್ಮನ್ನು. ದೇವನೇ, ವಾಕ್ಯಗಳ ಪ್ರಕಾರವಾಗಿ ವಾಕ್ಯಗಳನ್ನು ಸಹ ದೇವನೇ ಆರಾಧನೆಯಾಗಿ ಮಾರ್ಪಡಿಸಿ ನಿನ್ನ ನಾಮ ಮಹಿಮೆ ಹೊಂದಲಿ ಅಪ್ಪ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕು. ನೋಡುವವರೆಲ್ಲರೂ ನೀನು ಕರೆ ಇಟ್ಟು ಆಶೀರ್ವದಿಸ್ತಾ ಇದೆಯಾ ನಾನು ನಂಬುತ್ತೇನೆ ಕರ್ತಾವೆ. ನಂಬಿಕೆಯನ್ನು ಬೀಜ ಬಿತ್ತುತ್ತಿದ್ದೇನೆ ಕರ್ತಾವೆ. ಎಲ್ಲ ಮಹಿಮೆ ನಿಂಗೊಬ್ಬನಿಗೆ ಸಲ್ಲಬೇಕಪ್ಪ ನನ್ನ ಜೀವವುಳ್ಳ ತಂದೆಯೇ. ಆಮೇನ್, ಆಮೇನ್. ಥ್ಯಾಂಕ್ ಯು ದೇವರ ಮಕ್ಕಳೇ. ಗಾಡ್ ಬ್ಲೆಸ್ ಯು.